ಗಂಟೆ ಬಳಿಕ ಏರ್ಪೋರ್ಟ್ನ 2 ವಿಐಪಿ ಲೇನ್ಗಳು ಬಂದ್ ಆಗ್ತವೆ. ಏರ್ಪೋರ್ಟ್ ಟೋಲ್ ಮೂಲಕ ಪ್ರಜ್ವಲ್ರನ್ನ ಎಸ್ಐಟಿ ಅಧಿಕಾರಿಗಳು ಕರೆ ತರಲಿದ್ದಾರೆ. ವಿಐಪಿ ಲೇನ್ ಮೂಲಕ ಅಧಿಕಾರಿಗಳ ಎಂಟ್ರಿ ಆಗೋದ್ರ ಎಕ್ಸ್ಪೆಕ್ಟೇಷನ್ ಕೂಡ ಸದ್ಯಕ್ಕಿದೆ. 2 ವಿಐಪಿ ಲೇನ್ಗೆ ಝೀರೋ ಟ್ರಾಫಿಕ್ ಕೊಡುವಂತೆ ಟೋಲ್ ಸಿಬ್ಬಂದಿಗೆ ಸೂಚನೆಯನ್ನ ಕೊಡಲಾಗಿದೆ. ಸೊ 2 ವಿಐಪಿ ಲೇನ್ಗಳನ್ನ ಪ್ರಜ್ವಲನ್ನ ಎಸ್ಕಾರ್ಟ್ ಮಾಡಬೇಕು ಅಂತಾನೆ ಅಲ್ಲಿ ಇಡ್ಲಾಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಎಂಟ್ರಿ ಆಗ್ತಾ ಇದ್ದ ಹಾಗೆ ಏರ್ಪೋರ್ಟ್ನ ಈ ಒಂದು ಟೋಲ್ನ ಮೂಲಕವಾಗಿಯೇ ಅವರನ್ನ ಕರೆ ತರ್ತಾರೆ ಅಧಿಕಾರಿಗಳು. ನೇರವಾಗಿ ವಿಐಪಿ ಲೇನ್ನ ಮೂಲಕವಾಗಿ ಅಧಿಕಾರಿಗಳು ಕರೆದುಕೊಂಡು ಹೋಗ್ತಾರೆ. ಪ್ರಮುಖವಾಗಿ 11 ಗಂಟೆಯ ನಂತರ ವಿಐಪಿಯ 2 ಲೇನ್ಗಳನ್ನು ಕೂಡ ಝೀರೋ ಟ್ರಾಫಿಕ್ ಮಾಡುವಂತೆ ಸ್ಥಳೀಯ ಪೊಲೀಸರು ಇಲ್ಲಿನ ಸಿಬ್ಬಂದಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ 11 ಗಂಟೆಯ ನಂತರ ವಿಐಪಿ ಲೇನ್ನ 2 ಲೇನ್ಗಳು ಏನಿದಾವೆ, ಸೊ 2 ಲೇನ್ಗಳು ಕೂಡ ಸಂಪೂರ್ಣವಾಗಿ ಬಂದ್ ಮಾಡಲಾಗುತ್ತೆ. ಎಮರ್ಜೆನ್ಸಿ ಆಂಬ್ಯುಲೆನ್ಸ್ಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಡ್ತಾರೆ. ಉಳಿದಂತೆ ಯಾವುದೇ ವಿಐಪಿ ವೆಹಿಕಲ್ಸ್ಗಳು ಬಂದರೂ ಕೂಡ ಬಂದ್ ಮಾಡಲಾಗುತ್ತೆ. ಅವರಿಗೆ ಪ್ರತ್ಯೇಕ ಬೇರೆದೇ ಲೇನ್ನ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗುತ್ತೆ. ಸೊ 11 ಗಂಟೆಯ ಬಳಿಕ ಈ 2 ಲೇನ್ಗಳನ್ನು ಬಂದ್ ಮಾಡಿ ಕಂಪ್ಲೀಟ್ ಆಗಿ ಏನು SIT ಅಧಿಕಾರಿಗಳ ತಂಡ ಜೊತೆಗೆ ಸ್ಥಳೀಯ ಪೊಲೀಸರು ಓಡಾಟಕ್ಕೆ ಜೊತೆಗೆ ಮೂವ್ಮೆಂಟ್ಗೆ ಅವಕಾಶವನ್ನು ಕಲ್ಪಿಸ್ತಾರೆ. ಅದಾದ ನಂತರ ಕಂಪ್ಲೀಟ್ ಆಗಿ ಏರ್ಪೋರ್ಟ್ನ ಸುಮಾರು 1 ಕಿಲೋಮೀಟರ್ ಹತ್ರಲ್ಲೂ ಕೂಡ ಝೀರೋ ಟ್ರಾಫಿಕನ್ನು ಮಾಡ್ತಾರೆ. ಅದೇ ಲೇನ್ನ ಮೂಲಕವಾಗಿ ಪ್ರಜ್ವಲ್ರನ್ನ ನಗರಕ್ಕೆ ಕರೆತರುವಂತಹ ವ್ಯವಸ್ಥೆಗಳನ್ನು ಪೊಲೀಸರು ಕೂಡ ಮಾಡಿಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಏರ್ಪೋರ್ಟ್ನ ಈ 2 ಲೇನ್ಗಳನ್ನು ಕೂಡ ಬಂದ್ ಮಾಡೋದಕ್ಕೆ ಸ್ಥಳೀಯ ಪೊಲೀಸರು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ನಗರಕ್ಕೆ ಬಂದಿಳಿಯಲಿದ್ದಾರೆ ಪ್ರಜ್ವಲ್ ರೇವಣ್ಣ. ಸೊ SIT ಅಧಿಕಾರಿಗಳು ಕೂಡ ಕಂಪ್ಲೀಟ್ ಟೋಲ್ನ ಮೂಲಕವಾಗಿ ಕೂಡ ಎಲ್ಲ ರೀತಿಯ ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಟೋಲ್ನ ಅಕ್ಕಪಕ್ಕದಲ್ಲಿ ಎಲ್ಲಿಯೂ ಕೂಡ ಟ್ರಾಫಿಕ್ ಆಗದೇ ಇರುವಂಥ ನಿಟ್ಟಿನಲ್ಲಿ ಜೊತೆಗೆ ವೆಹಿಕಲ್ಗಳ ಮೂವ್ಮೆಂಟ್ ಸ್ಟ್ರಕ್ ಆಗದೇ ಇರುವಂಥ ನಿಟ್ಟಿನಲ್ಲಿ ಕೂಡ ಪರಿಶೀಲನೆಯನ್ನು ಕೂಡ ನಡೆಸ್ತಾರೆ. 11 ಗಂಟೆ ನಂತರ ಟೋಲ್ನ 2 ಲೇನ್ಗಳನ್ನು ಬಂದ್ ಮಾಡೋದಕ್ಕೆ ಈಗ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು. ವೆಹಿಕಲ್ ಸ್ಮೂತ್ ಮೂವ್ಮೆಂಟ್ಗೆ ಬೇಕಾಗಿರುವಂತಹ ತಯಾರಿಯನ್ನ ಈ ಟೋಲ್ ಬಳಿ ಕೂಡ SIT ಅಧಿಕಾರಿಗಳು, ಪೊಲೀಸರು, ಸ್ಥಳೀಯ ಪೊಲೀಸರು ಮಾಡ್ಕೊಳ್ತಾ ಇರೋದು ಸ್ಪಷ್ಟ ಆಗ್ತಾ ಇದೆ.